ಫಸ್ಟ್ ಇಂಪಾರ್ಟೆಂಟು ಡಿಸೈನು. ಮೆಟೀರಿಯಲ್ನ ನಾವು ಅದಕ್ಕೆ ಅವರ ಬಡ್ಜೆಟಿಗೆ ತಕ್ಕನಾಗಿ ರೆಕಮೆಂಡ್ ಮಾಡ್ಬೋದು. ಫಸ್ಟು ಮೆಟೀರಿಯಲ್ ಇಟ್ಕೊಂಡ್ರೆ ಬಡ್ಜೆಟ್ ಇನ್ಕ್ರೀಸ್ ಆಗುತ್ತೆ ಅಥವಾ ಫುಲ್ ಡಿಕ್ರೀಸ್ ಆಗುತ್ತೆ. ಮೆಟೀರಿಯಲ್ ನಾಲೆಡ್ಜ್ ಇಲ್ಲ ಅಂದರೆ ಡಿಸೈನ್ ಮೈಂಡ್ಸೆಟ್ ಇಟ್ಕೊಂಡ್ರೆ ನಾವು ಅವ್ರಿಗೆ ಮೆಟೀರಿಯಲ್ ನಾಲೆಡ್ಜನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಇನ್ನು ಅದನ್ನು ಒಳ್ಳೆ ರೀತಿಯಲ್ಲಿ ಕೂಡ ನಾವು ಎಕ್ಸಿಕ್ಯೂಷನ್ ಮಾಡ್ಬೋದು. ಮೆಟೀರಿಯಲ್ ಅಂತ ಬಂದರೆ ನಾವು ಒಳ್ಳೆ ಮೆಟೀರಿಯಲ್ ಅಂತ ಅಂದರೆ ಪ್ಲೈವುಡ್ಡು, ಅದು ಬೇಸ್ ವರ್ಕ್ ಆಗಿರುತ್ತೆ. ಡಿಸೈನಿಗೆ ನಾವು PU ಫಿನಿಶು ಅಥವಾ ವಿನಿಯರ್ ಫಿನಿಶು, ಪಾಲಿಶ್ ಫಿನಿಶ್ ಅಂತ ಬಂದಾಗ ಬೇಸ್ ಕೋರ್ಸ್ ಪ್ಲೈವುಡ್ಡೇ ಹೊಡಿಬೇಕು. ಅದ್ರ ಮೇಲೆ HD HMR ಅಂತ ಹೊಡೆದ್ರೆ ಅದರಿಂದ ನಾವು ಒಳ್ಳೆ ಫಿನಿಶ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು PUಗೋಸ್ಕರ. ವೀನಿಯರ್ ಇದ್ದಾಗ ಪ್ಲೈವುಡ್ ಹೊಡೆದು ಅದ್ರ ಮೇಲ್ಗಡೆ ವೀನಿಯರ್ ವರ್ಕ್ ಮಾಡೋದು ತುಂಬ ಒಳ್ಳೆಯದು. ಆವಾಗ ಕ್ವಾಲಿಟಿ ಆಫ್ ಲೈಫು ಮೆಟೀರಿಯಲ್ದು ಚೆನ್ನಾಗಿ ಬರುತ್ತೆ ಮತ್ತು ಡ್ಯೂರಬಿಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ಈಗ ಲ್ಯಾಮಿನೇಟ್ ಯೂಸ್ ಮಾಡ್ತೀರಂದರೆ ಪ್ಲೈವುಡ್ ಯೂಸ್ ಮಾಡಬೇಕು. ಅಕ್ರಲಿಕ್ ಯೂಸ್ ಮಾಡ್ತೀವಿ ಅಂದರೆ ನಾವು HD HMR ಯೂಸ್ ಮಾಡ್ಕೊತ ಮಾಡಬೇಕು. ಆವಾಗ ಅದರದ್ದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಲ್ಯಾಮಿನೇಟ್ ಅಂದರೆ 1 mm ಥಿಕ್ನೆಸ್ ಬರುತ್ತೆ ಸರ್. ಅದು ಬಂದ್ಬಿಟ್ಟು ಎಕನಾಮಿಕಲ್ ರೇಂಜ್ ಇರುತ್ತೆ, ಪ್ಲಸ್ ನಮಗೆ ನಂಬರ್ ಆಫ್ ಕಲೆಕ್ಷನ್ ಸಿಗುತ್ತೆ. ಅಕ್ರಿಲಿಕ್ ಅಂದರೆ ಬಂದ್ಬಿಟ್ಟು 1.5 mm ಪ್ಲಸ್ ಬರುತ್ತೆ, ಆದರೆ ಅದರಲ್ಲಿ ಪ್ರೀಮಿಯಮ್ ಕ್ವಾಲಿಟಿ ಸಿಗುತ್ತೆ. ಪ್ಲಸ್ ಅದರಲ್ಲಿ ಲೈಕ್ UV ರೆಸಿಸ್ಟೆಂಟು, ಸ್ಕ್ರ್ಯಾಚ್ ರೆಸಿಸ್ಟೆಂಟು, ಲುಕ್ಕು ಕೂಡ ತುಂಬ ಪ್ರೀಮಿಯಮಾಗಿ ಕಾಣುತ್ತೆ. ಸೈಡ್ ಎಡ್ಜ್ಗಳು ನಮಗೆ ಲ್ಯಾಮಿನೇಟ್ ಕಲರ್ ಏನಿರುತ್ತೆ ಅದೇ ಕಲರ್, ಅಕ್ರಿಲಿಕ್ ಕಲರ್ ಏನಿರುತ್ತೆ ಅದೇ ಲ್ಯಾಮಿನೇಟ್ ಎಡ್ಜಲ್ಲೂ ಕೂಡ ಬರುತ್ತೆ. ಲ್ಯಾಮಿನೇಟಲ್ಲಿ ಏನಂದರೆ ಲ್ಯಾಮಿನೇಟ್ ಏನು ಫ್ರಂಟಲ್ಲಿರುತ್ತೆ ಆ ಸೈಡಲ್ಲಿ ನಮಗೆ 1 mm ಥಿಕ್ನೆಸ್ಸಲ್ಲಿ ಬ್ಲ್ಯಾಕ್ ಕಲರೇ ಬರುತ್ತೆ. ಸೊ ಅದೊಂದು ಡ್ರಾಬ್ಯಾಕ್ ಲ್ಯಾಮಿನೇಟಲ್ಲಿ. ಮತ್ತು ಸ್ವಲ್ಪ ಶಾರ್ಪ್ ಎಡ್ಜ್ ಬರುತ್ತೆ ಲ್ಯಾಮಿನೇಟು. ಅಕ್ರಲಿಕ್ಕು ಸ್ಮೂತ್ ಎಡ್ಜ್ ಬರುತ್ತೆ. ಲ್ಯಾಮಿನೇಟು ಕಾಸ್ಟ್ ಕಮ್ಮಿ ಇರುತ್ತೆ. ಕಂಪೇರಿಟಿವ್ಲಿ ಒಂದು ಲ್ಯಾಮಿನೇಟ್ ಶೀಟು ನಮಗೆ 1000ದಿಂದ 2000 ರೂಪಾಯಿನಲ್ಲಿ ಸಿಕ್ಕರೆ, ಅಕ್ರಲಿಕ್ ಶೀಟು 2000 ರೂಪಾಯಿಂದ 3000 ರೂಪಾಯಿಂದ ಶುರು ಆದರೆ ಅಪ್ ಟು 10,000ವರೆಗೂ ಸಿಗುತ್ತೆ, ಬೇಸ್ಡ್ ಆನ್ ನಾವು ಸೆಲೆಕ್ಟ್ ಮಾಡುವಂಥ ಫಿನಿಶು ಮತ್ತು ಡಿಸೈನ್ ಮೇಲೆ. ಅಕ್ರಲಿಕ್ ಒಳ್ಳೆ ಲೈಫ್ ಬರುತ್ತೆ ಸರ್. 10 years ಡೆಫಿನೆಟ್ಲಿ ಬಂದೇ ಬರುತ್ತೆ ಅಕ್ರಲಿಕ್ಕು. ಅದ್ರ ಮೇಲೆ ನಾವು ಒಂದು 5 years ಒಳ್ಳೆ ಲೈಫ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈವನ್ ಲ್ಯಾಮಿನೇಟ್ ಕೂಡ 10 years ಬರುತ್ತೆ, ಬಟ್ ಸ್ವಲ್ಪ ಶೇಡ್ ಕಮ್ಮಿ ಕಾಣುತ್ತೆ. ಅಕ್ರಲಿಕ್ ಲೈಫು ಈವನ್ 10 years ಆದರೂ ಅದರಲ್ಲಿ ಶೇಡು ನಮಗೆ ಡಲ್ ಆಗೋದು ಕಾಣಿಸಲ್ಲ. ಅಕ್ರಲಿಕ್ಕಲ್ಲೂ ನಾವು ಲ್ಯಾಮಿನೇಟಲ್ಲೂ ಕೂಡ ಪ್ರೀಮಿಯಂ ಲ್ಯಾಮಿನೇಟ್ಸ್ ಇದೆ. ಆ ಥರ ನಾವು ಲ್ಯಾಮಿನೇಟ್ಸ್ ತುಂಬ ಕಮ್ಮಿ ಅಥವಾ ಲೈಫ್ ಬರಲ್ಲ ಅಂತಲ್ಲ. ಲ್ಯಾಮಿನೇಟ್ಸಲ್ಲೂ ಕೂಡ ಒಳ್ಳೆ ರೇಂಜಸ್ ಆಫ್ ಲ್ಯಾಮಿನೇಟ್ ತೊಗೊಂಡ್ರೆ, ಲೈಕ್ ಮರಿನೋ ಲ್ಯಾಮಿನೇಟ್ಸು, ಸೆಂಚುರಿ ಲ್ಯಾಮಿನೇಟ್ಸು, ಗ್ರೀನ್ ಲ್ಯಾಮಿನೇಟು, ರಾಯಲ್ ಟಚ್ ಅನ್ನೋ ಒಳ್ಳೊಳ್ಳೆ ಬ್ರ್ಯಾಂಡ್ದು ಮೆಟೀರಿಯಲ್ ತೊಗೊಂಡ್ರೆ ಅದರಲ್ಲೂ ನಾವು ಒಳ್ಳೆ ಲೈಫ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಲೈಕ್ ಅಕ್ರಲಿಕ್ ಥರ. ಚೀಪರ್ ಅಕ್ರಲಿಕ್ಕಿಗೆ ಹೋಗೋದು ರೆಕಮೆಂಡೇಷನ್ ಇಲ್ಲ, ಬಿಕಾಸ್ ಅದು ಗ್ಲಾಸಿ ಮೆಟೀರಿಯಲ್ ಆಗಿರೋದ್ರಿಂದ. ಚೀಪರ್ ಮೆಟೀರಿಯಲ್ಗೆ ಹೋದಷ್ಟು ಅದರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ. ಕಟ್ಟಿಂಗ್ ಮಾಡಿದಾಗ ಬೇಗ ಬ್ರೇಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಒಳ್ಳೆ PVC ಗ್ರೇಡೆಡ್ ಅಕ್ರಲಿಕ್ ಶೀಟ್ ತೊಗೊಂಡ್ರೆ ನಾವು ಯಾವುದೇ ರೀತಿ ಕಟ್ ಮಾಡಿದ್ರೂ ಅದರಲ್ಲಿ ಯಾವುದೇ ಕ್ರ್ಯಾಕ್ಸ್ ಬರಲ್ಲ, ಪ್ಲಸ್ ಲೈಫ್ ಚೆನ್ನಾಗಿ ಬರುತ್ತೆ. ಪ್ಲೈವುಡ್ಡಲ್ಲಿ ನಾವು ರೆಕಮೆಂಡೇಷನ್ ಮಾಡೋದು ವಾರ್ಡ್ರೂಪು, ಯಾವುದೇ ಫ್ಯಾಕ್ಟ್ರಿಲಿ ಮ್ಯಾನುಫ್ಯಾಕ್ಚರ್ ಆಗೋ ಮೆಟೀರಿಯಲ್ಗೆ 16 mm ಕ್ಯಾಲಿಬ್ರೇಟೆಡ್ ಪ್ಲೈವುಡ್ನ ರೆಕಮೆಂಡ್ ಮಾಡ್ತೀವಿ. ಅದಾದಮೇಲೆ ವಾಟರ್ ಕಂಟೆಂಟ್ ಏರಿಯಾ ಲೈಕ್ ಕಿಚನ್ನು, ಬಾತ್ರೂಮ್ ವ್ಯಾನಿಟೀಸು, ಯುಟಿಲಿಟಿ ಏರಿಯಾಗಳಲ್ಲಿ 710 ಗ್ರೇಡು ಕ್ಯಾಲಿಬ್ರೇಟೆಡ್ ಪ್ಲೈವುಡ್ನ ರೆಕಮೆಂಡ್ ಮಾಡ್ತೀವಿ. 16 mm ಫ್ಯಾಕ್ಟ್ರಿ ಫಿನಿಶ್ ಆದರೆ. ಸಪೋಸ್ ಅದು ಸೈಟ್ ಫಿನಿಶ್ ಆದರೆ ಯಾವುದೇ ಬ್ರ್ಯಾಂಡ್ ಆದರೂ 18 mm ತೊಗೊಳ್ಳೋದು ತುಂಬ ಒಳ್ಳೆಯದು, ಬಿಕಾಸ್ ಆ ಸ್ಟ್ರೆಂತು ಚೆನ್ನಾಗಿ ಸಿಗುತ್ತೆ ಸೈಟ್ ವರ್ಕ್ ಮಾಡಿದಾಗ. ಫ್ಯಾಕ್ಟ್ರಿನಲ್ಲಿ ಮಾಡಿದಾಗ ಬ್ಯಾಕ್ ಸೈಡ್ಗೆ 6 mm to 8 mm ಯೂಸ್ ಮಾಡ್ತೀವಿ, ಬಿಕಾಸ್ ಗ್ರೂ ಆಗುತ್ತೆ. ಅದರಿಂದ ಲ್ಯಾಮಿನೇಟ್ ಪ್ರೆಸ್ಸಿಂಗ್ ಎಲ್ಲ ಆದಾಗ ಅದು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೈಟಲ್ಲಿ ಮಾಡಿದಾಗ 12 mm ರೆಕಮೆಂಡ್ ಮಾಡ್ತೀವಿ ಬ್ಯಾಕ್ ಸೈಡ್ ಪ್ಲೈವುಡ್ಗೆ. ಸೊ ಅದು ಕೂಡ ನಮಗೆ ಅದೇ ಸೇಮ್ ಬ್ರ್ಯಾಂಡ್ ಯಾವುದು ಯೂಸ್ ಮಾಡ್ತೀವಿ ಅದೇ ಬ್ರ್ಯಾಂಡ್ ರೆಕಮೆಂಡೇಷನ್ ಅಂತ ಬಂದಾಗ ಗ್ರೀನು, ಸೆಂಚುರಿ ತುಂಬ ಒಳ್ಳೆ ಕ್ವಾಲಿಟಿ ಶೋರ್ ಕೊಟ್ಟಿದೆ. ಸೊ ಅದು ರೆಕಮೆಂಡೆಡು. ಪ್ರೀಮಿಯಮ್ ಆಗಿರಬೇಕು ಅಥವಾ ಲೈಫ್ ಜಾಸ್ತಿ ದಿನ ಬರಬೇಕು ಅಂತ ಬಂದರೆ. ಈಗ ಅದರ್ ಬ್ರ್ಯಾಂಡ್ಸ್ ಅಂತ ಬಂದಾಗ ನೀಮ್ ಗ್ರೇಡ್ ಅಂತ ಎಲ್ಲ ಬರುತ್ತೆ. ಅದನ್ನು ನಾವು ಕ್ವಾಲಿಟಿ ಆಫ್ ಮೆಟೀರಿಯಲ್ನ ನೋಡಿ ಪರ್ಚೇಸ್ ಮಾಡೋದು ಒಳ್ಳೆಯದು.